ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಟ್ಯಾಂಕರ್ ಇದು ಕಾರವಾರದಿಂದ ಕೊಚ್ಚಿಗೆ ಹೋಗ್ತಾ ಇರ್ತಕ್ಕಂಥ ಲಾರಿ. ಈ ಲಾರಿ ಹಿಂದೆ ಈ ಆ್ಯಸಿಡ್ ಸೋರಿಕೆ ಆಗ್ತಿರೋದ್ರಿಂದ ಈಗ ನಾವು ಉಚ್ಚಿಲದಿಂದ ಅಲ್ಲಿ ರೋಡು ಇದು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಸೈಡಿಗೆ ತಂದು ಹಾಕಿದ್ದೀವಿ. ಈಗ ಎಲ್ಲ ಬಂದಿದ್ದಾರೆ, SDRF, ಫೈರ್ ಎಲ್ಲ ಸ್ಟಾಫು, MRPL ಅವರು ಎಲ್ಲರೂ ಬಂದಿದ್ದಾರೆ. ಈಗ ಇದನ್ನು ಬೇರೆ ಲಾರಿಗೆ ಶಿಫ್ಟ್ ಮಾಡಿ ಅದನ್ನು ದುರಸ್ತಿಪಡಿಸಿ ನಂತರ ನಾವು ಇದನ್ನು ಕ್ಲಿಯರ್ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತೇನೆ. ಓಕೆ. ಪೊಲೀಸ್ ಇಲಾಖೆ, ನಮ್ಮ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಫೈರು, MRPL ಅವರು ಸಹ ಬಂದಿದ್ದಾರೆ, SDRF ತಂಡ ಇದೆ, ಹಾಗೆ ಇತರ ಇಲಾಖೆಗಳು ಸಹ ಬಂದು ಕೆಲಸ ನಿರ್ವಹಿಸ್ತಿದ್ದಾರೆ. ಎಲ್ಲರೂ ಕೆಲಸ ನಿರ್ವಹಿಸ್ತಿದ್ದಾರೆ. ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡ್ತೀವಿ ಅಂತ ತಿಳಿಸ್ತೀವಿ. ಪುರಸಭೆ ವ್ಯಾಪ್ತಿಯಲ್ಲಿ ಉಚ್ಚಿಲ ಈ ಪ್ರದೇಶದಲ್ಲಿ ಇಂದು ಸುಮಾರು 12ರ ಸಮಯಕ್ಕೆ ರಾಸಾಯನಿಕವನ್ನು ತುಂಬಿಸಿಕೊಂಡುವಂಥ ಟ್ಯಾಂಕರ್ ನಮ್ಮ ಕಾರವಾರದಿಂದ ಕೊಚ್ಚಿಗೆ ಹೋಗುವಂಥ ಟ್ಯಾಂಕರ್ ಈ ನಮ್ಮ ಉಚ್ಚಿಲ ಪ್ರದೇಶದಲ್ಲಿ ಸಣ್ಣ ಅದಕ್ಕೇನು ಡ್ಯಾಮೇಜ್ ಆಗಿ ರಾಸಾಯನಿಕ ಸೋರುವಂಥ ವ್ಯವಸ್ಥೆ ಆಗಿತ್ತು. ಸ್ಥಳೀಯರಲ್ಲಿ ನೋಡಿದ ಕೂಡಲೇ ಅದನ್ನು ಅದರ ಡ್ರೈವರ್ಗೆ ತಿಳಿಸಿ ಸ್ವಲ್ಪ ಮುಂದಕ್ಕೆ ಯಾರೇ ಅಲ್ಲಿ ಸಾರ್ವಜನಿಕ ಇಲ್ಲದಂತಹ ಪ್ರದೇಶದಲ್ಲಿ ಇದನ್ನು ತಾತ್ಕಾಲ ನಿಲ್ಲಿಸಿ ಸೂಕ್ತ ಅಧಿಕಾರಿಗಳಿಗೆ, ಸೋಮೇಶ್ವರ ಪುರಸಭೆಗೆ, ಅದೇ ರೀತಿ ಪೊಲೀಸ್ ಇಲಾಖೆಗೆ, ತಹಶೀಲ್ದಾರಿಗೆ, VN ಅವರಿಗೆ, ಅದೇ ರೀತಿ SDRF ತಂಡ ಹಾಗೂ MRFನವರಿಗೆ ತುರ್ತಾಗಿ ಅವರಿಗೆ ಮಾಹಿತಿಯನ್ನು ನೀಡಿ ಕೂಡಲೇ ಅವರು ಸಂದರ್ಭಕ್ಕೆ ಸರಿಯಾಗಿ ಇಲ್ಲಿ ಬಂದು ಅದನ್ನಕ್ಕೆ ತಾತ್ಕಾಲಿಕ ಕೆಮಿಕಲಿನ ಸೋರಿಕೆಯಾದ ಅದನ್ನು ನಿಲುಗಡೆ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಅಧಿಕಾರಿಗಳು ತಿಳಿಸಿದಾಗೆ ಆ ರಾಸಾಯನಿಕ ಏನು ಅಷ್ಟೇನು ವಿಷಯುಕ್ತವಲ್ಲ, ಆದರೆ ಬೆಂಕಿ ಹತ್ತಿಕೊಳ್ಳುವ ಸಾಧ್ಯತೆ ಕೂಡ ಇಲ್ಲ ಅಂತ ತಿಳಿಸಿದ್ದಾರೆ. ಅದು ಸ್ವಲ್ಪ ನಮಗೆಲ್ಲ ಸ್ವಲ್ಪ ಸಮಾಧಾನಕರ. ಆದರೂ ಆ ಕೆಮಿಕಲ್ ಸಾರ್ವಜನಿಕರಿಗೆ ಅದರ ಹತ್ತಿರ ಬಂದಲ್ಲೇ ಅದು ತುಂಬ ಹಾನಿ ಉಂಟು ಮಾಡ್ತುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಈಗಾಗಲೇ MCF ಕಡೆಯಿಂದ MRFನವರು ಬೇರೆ ಒಂದು ಟ್ಯಾಂಕರನ್ನು ತರಿಸಿ ಇದರಲ್ಲಿರುವಂಥ ಕೆಮಿಕಲನ್ನು ಅದಕ್ಕೆ ವರ್ಗಾಯಿಸಿ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡುವಂಥ ದೃಷ್ಟಿಯಲ್ಲಿ ಪರಿಶ್ರಮ ಪಡ್ತಾ ಇದ್ದಾರೆ. ಮುಖ್ಯವಾಗಿ ಪೊಲೀಸ್ ಇಲಾಖೆಯವರು ಸಾಧಾರಣ ಮಧ್ಯಾಹ್ನದಿಂದ ನಿರಂತರವಾಗಿ ಇಲ್ಲಿ ಇದ್ದುಕೊಂಡು ಅದನ್ನು ವ್ಯವಸ್ಥೆಯನ್ನು ನೋಡ್ಕೊಳ್ತಿದ್ದಾರೆ. ಅದೇ ರೀತಿ MCFನವರು, MRPLನವರು, ಅದೇ ರೀತಿ SDRFನ ತಂಡದವರು ಪೂರ್ತಿಯಾಗಿ ಇಲ್ಲಿ ಇದ್ದುಕೊಂಡು ಯಾವುದೇ ಅಪಾಯ ಆಗದ ರೀತಿಯಲ್ಲಿ ತುಂಬ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಪುಟ್ಟರಾಜ್ ಅವರು, VN ಅವರು, ಎಲ್ಲ ಅಧಿಕಾರಿಗಳು ಕೂಡ ಪುರಸಭೆ ಅಧಿಕಾರಿಗಳು ಇದ್ದುಕೊಂಡು ಸಂಪೂರ್ಣವಾದ ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸಾರ್ವಜನಿಕರು ಕೂಡ ನಮಗೆ ಸಾಕಷ್ಟು ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆದರೆ ಯಾವುದೇ ಹಾನಿ ಕೂಡ ಆಗುವಲ್ಲ ಅಂತ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಅದನ್ನು ವರ್ಗಾಯಿಸುವಂಥ ಕೆಲಸವನ್ನು ಆಗ್ತದೆ.